Hi, today let's learn about our constitution. So it's chapter 18, our constitution. ಈ ಚಾಪ್ಟರ್ ಅಲ್ಲಿ ನಾವು ಮೀನಿಂಗ್, ಇಂಪಾರ್ಟೆನ್ಸ್, ಫ್ರೇಮಿಂಗ್ ಅಂಡ್ ಸೇಲಿಯಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕಲಿಯೋಣ. So let's start with it. So what is the meaning of constitution? Constitution means a set of basic rules followed by a country. So constitution ಅಂದ್ರೆ ಅದರಲ್ಲಿ ಬೇಸಿಕ್ ರೂಲ್ಸ್ ಏನೇನು, ಒಂದು ಸಿಟಿಸನ್ ಆದರೆ ಆ ಕಂಟ್ರಿ ಸಿಟಿಸನ್ ಆದರೆ ಯಾವ ರೂಲ್ಸ್ ಫಾಲೋ ಮಾಡಬೇಕು, ಅದೇ ರೀತಿ ಆ ಕಂಟ್ರಿದು ಗೌರ್ಮೆಂಟ್ ಆದರೆ ಅವರು ಏನೆಲ್ಲ ಮಾಡಬೇಕು ಅಂತ. ಸೊ ದ ನೆಕ್ಸ್ಟ್ ಇಟ್ ಮೆನ್ಷನ್ಸ್ ದಿ ಆರ್ಗನ್ಸ್ ಆಫ್ ದಿ ಗೌರ್ಮೆಂಟ್, ಇಟ್ಸ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್. ಸೊ ಗೌರ್ಮೆಂಟ್ ಅಂದರೆ ಅವ್ರ ಕೆಳಗೆ ಯಾರ್ಯಾರು ಏನೇನು ಪೊಸಿಷನ್ ಕೊಡ್ಬೋದು, ಅದೇ ರೀತಿ ಎಲ್ರದ್ದು ಪವರ್ಸ್ ಏನು, ಏನೇನು ಡ್ಯೂಟೀಸ್ ಅಂತಾನು ಮೆನ್ಷನ್ ಆಗಿರುತ್ತೆ. ದೇರ್ ಇಸ್ ಅ ರೆಫರೆನ್ಸ್ ಟು ದಿ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದಿ ಸಿಟಿಸನ್. ಸೊ ಹೇಳಿದ ತರಾನೇ ಒಂದು ಸಿಟಿಸನ್ಗೆ ರೈಟ್ಸ್ ಏನು, ಡ್ಯೂಟೀಸ್ ಏನು ಅನ್ನೋದು ಇದೆ. ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ರೆಫರೆನ್ಸ್ ಗೈಡ್ ಟು ದಿ ಗವರ್ಮೆಂಟ್. ಸೊ ಗವರ್ಮೆಂಟ್ ಒಂದು ಡಿಸಿಷನ್ ತಗೊಬೇಕು ಅಂದ್ರೆ ಅದು ಆ ಡಿಸಿಷನ್ನ ತಗೊಬೋದಾ ಬೇಡವಾ ಅನ್ನೋದನ್ನ ಒಂದು ರೆಫರೆನ್ಸ್ ಗೈಡ್ ಅಂದ್ರೆ ಅದನ್ನ ಹೋಗಿ ಜನರಿಗೆ ಇದು ಬೆನಿಫಿಟ್ ಆಗುತ್ತಾ, ಆದ್ರೆ ಇದೊಂದು ರೂಲ್ ಇದೆಯಾ, ಈ ತರ ಇಲ್ಲ ನಾವು ಈ ಒಂದು ಡಿಸಿಷನ್ ತಗೊಂಡ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿರೋ ರೂಲ್ ನ ಎಗೇನ್ಸ್ಟ್ ಅಂದ್ರೆ ಅದು ಎಗೇನ್ಸ್ಟ್ ಆಗಿ ನಾವು ಹೋಗ್ತಿದೀವ ಇಲ್ಲೋ ಅಂತ ನೋಡೋದಕ್ಕೆ ಒಂದು ಗೈಡ್ ಇದೆ. ಸೊ ಇಟ್ ಸರ್ವ್ಸ್ ಆಸ್ ಅ ರೆಫರೆನ್ಸ್ ಗೈಡ್. ನೆಕ್ಸ್ಟ್, no one should violate the constitution. ಸೊ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿರೋ ರೈಟ್ಸ್ ಆಗಲಿ ಡ್ಯೂಟೀಸ್ ಆಗಲಿ ಅದನ್ನ ಫಾಲೋ ಮಾಡಬೇಕು, ಅದನ್ನ ಎಗೇನ್ಸ್ಟ್ ಇಲ್ಲ ಅದು ವಿರುದ್ಧ ಏನು ಮಾಡಬಾರ್ದು. ದಟ್ ಇಸ್ ಅ ರೂಲ್. ವಾಟ್ ಆರ್ ದಿ ಇಂಪಾರ್ಟೆನ್ಸ್? ಸೊ ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಪ್ರಾಮಿನೆಂಟ್ ಆಸ್ ಇಟ್ ಇಸ್ ದಿ ಫಂಡಮೆಂಟಲ್ ಲಾ ಆಫ್ ದಿ ಕಂಟ್ರಿ. ಸೊ ಕಾನ್ಸ್ಟಿಟ್ಯೂಷನ್ ನ ಫಂಡಮೆಂಟಲ್ ಲಾ ಆಫ್ ದಿ ಕಂಟ್ರಿ ಆಗಿ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ದಟ್ ಇಸ್ ಬೇಸಿಕ್ ಲಾ. ಎವ್ರಿವನ್ ಹ್ಯಾಸ್ ಟು ಅಡ್ಯೂರ್ ಟು ಇಟ್. ಅಂದ್ರೆ ಎವ್ರಿಬಡಿ ಎಲ್ಲರೂ ಅದನ್ನ ಫಾಲೋ ಮಾಡಬೇಕು. ಆಲ್ ಪೀಪಲ್ ಇನ್ಕ್ಲೂಡಿಂಗ್ ದಿ ಪ್ರೆಸಿಡೆಂಟ್, ದಿ ಪ್ರೈಮ್ ಮಿನಿಸ್ಟರ್, ಪಾರ್ಲಿಮೆಂಟೇರಿಯನ್ಸ್, ಜಡ್ಜ್ ಅಂಡ್ ಆಫೀಸರ್ಸ್ ಆರ್ ಬೌಂಡ್ ಬೈ ಇಟ್. ಯಾರೇ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಜಡ್ಜ್ ಆಗ್ಲಿ, ಈವನ್ ಪೊಲೀಸ್ ಅವರಾಗಿರ್ಲಿ, ಯಾರೇ ಆಗಿರ್ಲಿ, ಎಲ್ರಿಗೂ ಸೆಟ್ ಆಫ್ ರೂಲ್ಸ್ ಇದೆ. ಅವರು ಈ ಪೊಸಿಷನ್ ಅಲ್ಲಿ ಇದ್ದೀರಾ ಅಂದ್ರೆ ಈ ತರಾನೇ ನಡ್ಕೊಬೇಕು, ಈ ತರಾನೇ ಡಿಸಿಷನ್ ತಗೊಬೇಕು, ಈ ತರದ್ದೇ ಡಿಸಿಷನ್ಸ್ ತಗೊಬೇಕು ಅಂತ ಇದೆ. ಸೊ ವಾಟ್ ಇಸ್ ದ ಇಂಪಾರ್ಟೆನ್ಸ್? ಕಾನ್ಸ್ಟಿಟ್ಯೂಷನ್ ಏನಕ್ಕೆ ಬೇಕು ನಮ್ಗೆ? ಬಿಕಾಸ್ it protects the rights of the citizens as all are equal before the law. ಸೊ ಈ ದೇಶದ ಜನರಿಗಾಗಿ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಈ ದೇಶದ ಜನರಿಗೆ ಒಂದೊಂದು ರೈಟ್ಸ್ ಅಂತ ಇದೆ. ಸೊ ಆ ರೈಟ್ಸ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಸೇಸ್ ಎವ್ರಿಬಡಿ ಆರ್ ಈಕ್ವಲ್ ಬಿಫೋರ್ ದಿ ಲಾ. ಅಂದ್ರೆ ಯಾವುದೇ ತರ ಭೇದ ಭಾವ ಮಾಡಲ್ಲ. ಲಾ ಮುಂದೆ ಯಾವುದೇ ತರ ಭೇದ ಭಾವ ಇರೋಲ್ಲ. ಇಟ್ ಫಂಕ್ಷನ್ಸ್ ಆಸ್ ಎ ರೆಫರೆನ್ಸ್ ಗೈಡ್ ಟು ದಿ ಡ್ಯೂಟೀಸ್ ಟು ಬಿ ಪರ್ಫಾರ್ಮ್ ಬೈ ದಿ ಗವರ್ಮೆಂಟ್. ಸೊ ಗವರ್ಮೆಂಟ್ ಏನೆಲ್ಲ ಕೆಲಸ ಮಾಡಬೇಕು ಅನ್ನೋದು ಇದೆ, ಅದಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದಿದ್ದಾರೆ. ಇಟ್ ಕೋಆರ್ಡಿನೇಟ್ಸ್ ದ ಫಂಕ್ಷನ್ ಆಫ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ. ಸೊ ಇದು ಮೂರು, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ. ಲೆಜಿಸ್ಲೇಚರ್ ಅಂದ್ರೆ ಲೋಕಸಭಾ, ರಾಜ್ಯಸಭಾ, ಅಲ್ಲಿ ಒಂದು ಡಿಸಿಷನ್ ತಗೊಂಡ್ರು ಅಂತ ಅನ್ಕೊಳ್ಳಿ. ಅದೇ ತರ ಎಕ್ಸಿಕ್ಯೂಟಿವ್ ಅಂದ್ರೆ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಇವರೆಲ್ಲ ಎಕ್ಸಿಕ್ಯೂಟಿವ್ ಅಲ್ಲಿ. ಎಕ್ಸಿಕ್ಯೂಟಿವ್ ಅಂದ್ರೆ ನಡವಳಿಕೆ ತಗೊಬಹುದು, ಆಕ್ಷನ್ಸ್ ತಗೊಬಹುದು ಅವರು. ಜುಡಿಷರಿ ಅಂದ್ರೆ ಕೋರ್ಟ್. ಓಕೆನಾ? ಸೊ ಇದು ಮೂರನ್ನು ಒಟ್ಟಿಗೆ ನಡೆಸೋದು ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ಇಟ್ ಕೋಆರ್ಡಿನೇಟ್ಸ್ ದಿ ಫಂಕ್ಷನ್ಸ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕ್ಲಿಯರ್ ಆಗಿ ಬರ್ದಿದ್ದಾರೆ ಇದು ಮೂರು ಯಾವ ರೀತಿ ಫಂಕ್ಷನ್ ಆಗ್ಬೇಕು,
ಇದು ಮೂರು ಲಿಂಕ್ ಇರಬೇಕು. ಇವಾಗ ಲೆಜಿಸ್ಲೇಚರ್ ಅಲ್ಲಿ ಒಂದು ಡಿಸಿಷನ್ ತಗೊಂಡ್ರು ಅಂದ್ರೆ ಅದನ್ನ ನಡವಳಿಕೆ ಅಂದ್ರೆ ಅದನ್ನ ಒಂದು ಆಕ್ಷನ್ ತರದು ಯಾರು, ಎಕ್ಸಿಕ್ಯೂಟಿವ್ ಅಲ್ಲಿ ಇರೋರು, ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಅವರು, ಇಲ್ಲ ನಿಮ್ಗೆ ಸ್ಟೇಟ್ ಗವರ್ಮೆಂಟ್ಸ್, ಸೆಂಟ್ರಲ್ ಗವರ್ಮೆಂಟ್ ಅವರು ಒಂದು ಓಕೆ ಈ ತರ ನಾವು ಒಂದು ಡಿಸಿಷನ್ ಆಗಿತ್ತು ಲೋಕಸಭಾ ರಾಜ್ಯಸಭಾದಲ್ಲಿ, ಸೊ ಈ ತರ ನಾವು ಸ್ಟಾರ್ಟ್ ಮಾಡ್ತೀವಿ, ನಡವಳಿಕೆ ತಗೊಳ್ತಾ ಇದೀವಿ, ಆಕ್ಷನ್ಸ್ ತಗೊಳ್ತಾ ಇದೀವಿ ಅಂತ. ಅದೇ ತರ ಜುಡಿಷರಿ ಡಿಸಿಷನ್ಸ್ ಲಾಸ್ಟ್ ಅಲ್ಲಿ ಕೊಡ್ಬೋದು. ಮಧ್ಯದಲ್ಲಿ ಏನೋ ಒಂದು ಸರಿ ಆಗ್ಲಿಲ್ಲ ಅಂದ್ರೆ ಕೋರ್ಟ್ ಅದನ್ನ ಒಂದು ಸ್ಟ್ಯಾಂಡ್ ಮಾಡಿ, ಇಲ್ಲ ಈ ನಡವಳಿಕೆ ನಿಲ್ಲಿಸ್ಬೇಕಾಗ್ಬೇಕು, ಬಿಕಾಸ್ ದಿಸ್ ಇಸ್ ನಾಟ್ ವರ್ಕಿಂಗ್ ಆಸ್ ಪರ್ ದಿ ಲಾ, ಇದಲ್ಲಿ ತುಂಬಾ ಜನರಿಗೆ ಕಷ್ಟ ಆಗ್ತಿದೆ ಅಂದ್ರೆ ದೇ ಕ್ಯಾನ್ ಸ್ಟಾಪ್. ಸೊ ಈ ತರ ಒಂದು ಎಲ್ಲ ಲಿಂಕ್ ಅಲ್ಲೇ ನಡಿಬೇಕು, ಸಿಂಕ್ ಆಗ್ಬೇಕು ಎಲ್ರು ಕೆಲಸ, ಅದೇ ತರ ಜೊತೆ ಕೋಆರ್ಡಿನೇಟ್ ಆಗ್ಬೇಕು ಅಂತಾನೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾಪರ್ ಆಗಿ ಅವ್ರವ್ರ ಡ್ಯೂಟೀಸ್ ಬರ್ದಿದ್ದಾರೆ. ಅದೇ ರೀತಿ ಇಟ್ ಆಲ್ಸೋ ಆರ್ಗನೈಸಸ್ ಬೆಟರ್ ರಿಲೇಷನ್ ಬಿಟ್ವೀನ್ ದಿ ಗವರ್ಮೆಂಟ್ ಅಂಡ್ ಇಂಡಿವಿಜುವಲ್. ಸೊ ಅದಲ್ಲಿ ಗವರ್ಮೆಂಟ್ ಇಂಡಿವಿಜುವಲ್ ಅಂದ್ರೆ ಒಂದು ಸಿಟಿಸನ್, ಒಂದು ವ್ಯಕ್ತಿ, ಅವ್ರಿಗೂ ಮತ್ತೆ ಗವರ್ಮೆಂಟ್ಗೂ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲ ಕೆಲ್ಸನೂ ಒಟ್ಟಿಗೆ ನಡಿಬೇಕು, ಸ್ಮೂತ್ ಆಗಿ ಫಂಕ್ಷನ್ ಆಗ್ಬೇಕು ಕಂಟ್ರಿಯಲ್ಲಿ ಅಂತ ಪ್ರಾಪರ್ ಆಗಿ ಎಲ್ರದ್ದು ರೈಟ್ಸ್ ಆಗ್ಲಿ ಡ್ಯೂಟೀಸ್ ಆಗ್ಲಿ ಪ್ರಾಪರ್ ಆಗಿ ಮೆನ್ಷನ್ ಆಗಿದೆ. So what is next? So next you get to see drafting committee of the constitution anta. The Constituent Assembly prepared the constitution. The Constituent Assembly prepare ಮಾಡಿರೋದು ಒಂದು constitution. So Dr. Rajendra Prasad was elected as the president when the assembly met for the first time. So ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಸ್ಟ್ ಒಂದು ಮೀಟ್ ಆದಾಗ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಮಾಡಿದ್ರು. ಅದಲ್ಲಿ ಪ್ರೆಸಿಡೆಂಟ್ ಆದವ್ರು ಯಾರು ಫಸ್ಟ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಜ್ಞಾಪಕ ಇಟ್ಕೊಳ್ಳಿ ದೀಸ್ ನೇಮ್ಸ್ ಆಯ್ತಾ. ಸೊ ನೆಕ್ಸ್ಟ್ ವರ್ಡ್ ಡ್ರಾಫ್ಟಿಂಗ್ ಕಮಿಟಿ ಅಂತ ಸಪ್ರೇಟ್ ಆಗಿ ಆಯ್ತು. ಏನಕ್ಕಾಯ್ತು ನೋಡೋಣ. ಇನ್ ಆರ್ಡರ್ ಟು ಹ್ಯಾಸ್ಟನ್ ದಿ ಪ್ರೋಸೆಸ್, ಹ್ಯಾಸ್ಟನ್ ಅಂದ್ರೆ ಫಾಸ್ಟ್, ಬೇಗ. ಇನ್ ಆರ್ಡರ್ ಟು ಹ್ಯಾಸ್ಟನ್ ದಿ ಪ್ರೋಸೆಸ್ ಆಫ್ preparing the constitution, the assembly created various committees. So constitution ಅಲ್ಲಿ ತುಂಬಾ ಕಾರ್ಯಗಳಿತ್ತು. ಒಬ್ರೊಬ್ರದ್ದು ರೈಟ್ಸ್, ಒಂದು ಇಂಡಿವಿಜುವಲ್, ಒಂದು ನಾರ್ಮಲ್ ಸಿಟಿಸನ್ಗೆ ಏನ್ ರೈಟ್ಸ್ ಇದೆ, ಒಂದು ಗವರ್ಮೆಂಟ್ ಆದ್ರೆ ಏನೇನ್ ಮಾಡ್ಬೇಕು, ಸೊ ಈ ತರ ತುಂಬಾ ಕೆಲ್ಸಗಳಿತ್ತು. ಸೊ ಇದನ್ನೆಲ್ಲ ಬೇಗ ಮುಗಿಸ್ಬೇಕು, ಒಂದು ಪ್ರಾಪರ್ ಆಗಿ ಬರ್ಬೇಕಂದ್ರೆ ತುಂಬಾ ಜನ ಬೇಕಾಗಿತ್ತು. ಸೊ ಹಾಗಾಗಿ ಅವ್ರೇನ್ ಮಾಡಿದ್ರು, ತುಂಬಾ ಕಮಿಟೀಸ್ ಕ್ರಿಯೇಟ್ ಮಾಡಿದ್ರು. ಇಟ್ ಆಲ್ಸೋ ಕ್ರಿಯೇಟೆಡ್ ಡ್ರಾಫ್ಟಿಂಗ್ ಕಮಿಟಿ. ಸೊ ಅದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಅಂತಾನು ಒಂದು ಕಮಿಟಿ ಕ್ರಿಯೇಟ್ ಆದ್ರು. ಅದ್ರದ್ದು ಚೇರ್ಮನ್ ಯಾರಾಗಿದ್ರು, ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಹಾಗಾಗಿ ದ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ January 26, 1950 and the constitution declared India as a republic. So what do you mean by republic ಅಂತ ಈಗಲೇ ಹೇಳ್ಬಿಡ್ತೇನೆ. ರಿಪಬ್ಲಿಕ್ ಅಂದ್ರೆ ಜನರು ಒಂದು ವೋಟ್ ಮಾಡಿ ಅವ್ರಿಗೆ ಬೇಕಾಗಿರೋ ಒಂದು ರಾಜಕಾರಣಿ ಆಗಿರ್ಬೋದು, ಒಂದು ಗವರ್ಮೆಂಟ್ ನ ಚೂಸ್ ಮಾಡೋ ಯಾವ ಕಂಟ್ರಿ ಆಗಿದ್ರು ಅದನ್ನ ರಿಪಬ್ಲಿಕ್ ಅಂತ ಹೇಳ್ತಾರೆ. ಓಕೆ. ಸೊ January 26, 1950 ಅಲ್ಲಿ ಇಂಡಿಯಾನ ರಿಪಬ್ಲಿಕ್ ಅಂತ ಡಿಕ್ಲೇರ್ ಮಾಡಿದ್ರು. ಎವ್ರಿ ಇಯರ್ January 26th is marked as the Republic Day and it is a national festival. So January 26th, 1950. Okay, don't forget the year, that is important. So Constitution Day anta on November 26th, 1949, the Constitution was approved by the Constituent Assembly. Thus, on November 26th, every year the Constitutional Day is celebrated. So, ನಾನು ಹೇಳಿದ ತರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದು ಇದ್ದಿದ್ದು ಕಾನ್ಸ್ಟಿಟ್ಯೂಷನ್ ಬೇಕು ಅಂತ ಡಿಕ್ಲೇರ್ ಮಾಡೋದು. ಸೊ ಇದೆಲ್ಲ ರೆಡಿ ಆಗಿದ್ದು November 26, 1949 ಅಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು ಅಪ್ರೂವ್ ಮಾಡಿದ್ರು. ಇವ್ರು ಕಾನ್ಸ್ಟಿಟ್ಯೂಷನ್ ಏನ್ ಪ್ರಿಪೇರ್ ಮಾಡಿದ್ರು ಅದನ್ನ ಅಪ್ರೂವ್ ಮಾಡಿದ್ರು. ಸೊ ಅದನ್ನ
ಎವ್ರಿ ಇಯರ್ November 26th ಅಂದು ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ವಾಟ್ ನೆಕ್ಸ್ಟ್? According to the directive of the Constitution, the first general election of India were held between 1951 to 52. The parliament with bicameral legislature, Lok Sabha and Rajya Sabha, came into force in 1952. Okay. So, first General Assembly evaga when was it held in India? 1951 to 1952. 1950 ಅಲ್ಲಿ ರಿಪಬ್ಲಿಕ್ ಆಯ್ತು. ಅದಾಗಿದ ತಕ್ಷಣ ನೆಕ್ಸ್ಟ್ ಥಿಂಗ್ ವಾಟ್ ದೇ ಡಿಡ್ ವಾಸ್ ಜನರಲ್ ಎಲೆಕ್ಷನ್ ನ ಕಂಡಕ್ಟ್ ಮಾಡಿದ್ರು. ಸೊ ದಟ್ ವಾಸ್ ಬಿಟ್ವೀನ್ 1951 to 52. ಸೊ ಜನರಲ್ ಎಲೆಕ್ಷನ್ ಎಲ್ಲ ಕಂಡಕ್ಟ್ ಆದಾಗ ಏನಾಯ್ತು, ಯಾರ್ಯಾರು ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ಅಂತೆಲ್ಲ ಗೊತ್ತಾಯ್ತು. ಸೊ ಅವಾಗ ಏನ್ ಮಾಡೋದು, ಬೈ ಕ್ಯಾಮರಲ್ ಲೆಜಿಸ್ಲೇಚರ್, ದ ಪಾರ್ಲಿಮೆಂಟ್ ಅಂತ ಅದನ್ನು ಸೆಟಪ್ ಮಾಡಿ ಅಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಗೊತ್ತಾಯ್ತು. ಅಂದ್ರೆ ಬೈ ಕ್ಯಾಮರಲ್ ಅಂದ್ರೆ ಬೈ ಅಂದ್ರೆ ಟು, ಕ್ಯಾಮರಲ್ ಅಂದ್ರೆ ಹೌಸಸ್ ಆರ್ ಚೇಂಬರ್ಸ್ ಅಂತ ಹೇಳ್ಬೋದು. ಸೊ ಬೈ ಕ್ಯಾಮರಲ್ ಅಂದ್ರೆ ಟೂ ಹೌಸಸ್, ಒನ್ ಇಸ್ ಅಪ್ಪರ್ ಹೌಸ್ ಅಂಡ್ ಅದರ್ ಒನ್ ಇಸ್ ಲೋವರ್ ಹೌಸ್. ಸೊ ದಟ್ ಇಸ್ ನಥಿಂಗ್ ಬಟ್ ಲೋಕಸಭಾ ಮತ್ತೆ ರಾಜ್ಯಸಭಾ ಅಂತ ಬಂತು. ಇಂಡಿಯಾದಲ್ಲಿ ಲೋಕಸಭಾ ಅಂತ ರಾಜ್ಯಸಭಾ. ಸೊ ಇದರಲ್ಲಿ ರೆಪ್ರೆಸೆಂಟೇಟಿವ್ಸ್ ಯಾರ್ಯಾರು ಎಲೆಕ್ಟ್ ಆದ್ರು ಅವ್ರನ್ನೆಲ್ಲ ರೆಪ್ರೆಸೆಂಟ್ ಮಾಡಕ್ ಹೇಳಿ that came into force in 1952. These years are very important, please do remember. Okay, so next ಏನಾಯ್ತು, preamble of constitution. So preamble ಅಂದ್ರೆ ಏನು? The Constitution of India begins with the preamble. The preamble is considered as the heart of the constitution as it represents the dream and ideologies of people. So preamble andre that is a main important thing of a constitution. ಅಂದ್ರೆ ಸೊ ನಿಮಗೆ ಈ ಪ್ರಿಯಾಂಬಲ್ ಅಲ್ಲಿ ಶಾರ್ಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಈ ಕಾನ್ಸ್ಟಿಟ್ಯೂಷನ್ ಏನು, ಒಂದು ಜಿಸ್ಟ್ ಕೊಡೋದು. ಸೊ ಈ ಕಾನ್ಸ್ಟಿಟ್ಯೂಷನ್ ಏನಕ್ಕಾಗಿ ಮಾಡಿದ್ದಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನ್ ಇಂಪಾರ್ಟೆನ್ಸ್ ಇದೆ ಅನ್ನೋದು ಒಂದು ಬ್ರೀಫ್ ಆಗಿ ಕೊಡೋದು ಪ್ರಿಯಾಂಬಲ್. ಓಕೆನಾ? ಸೊ ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಜನರದು ಡ್ರೀಮ್ಸ್, ಐಡಿಯಾಲಜೀಸ್, ಅಂದ್ರೆ ಜನರಿಗಾಗಿ ಇದು ನಡೆಸ್ತಿರೋದು. ಬಿಕಾಸ್ ಆಫ್ ವಿಚ್ ಜನರಿಗಾಗಿ ಇದು ನಡೆಸ್ತಿರೋದು. ಸೊ ಬಿಕಾಸ್ ಆಫ್ ವಿಚ್ ಅವ್ರ ಪರವಾಗಿನೇ ಈ ಒಂದು ಕಾನ್ಸ್ಟಿಟ್ಯೂಷನ್ ಮಾಡಿರೋದು. So here comes the main important things, that is justice ಅಂದ್ರೆ ನ್ಯಾಯ, freedom ಅಂದ್ರೆ ಸ್ವತಂತ್ರ, equality ಅಂದ್ರೆ ಸಮಾನತೆ, ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಸ್ವಯಂ ಗೌರವ, ಫ್ಯಾಟರ್ನಿಟಿ ಅಂದ್ರೆ ಎಲ್ರೂ ಒಗ್ಗಟ್ಟಾಗಿ ಜೀವನ ಮಾಡೋದು, ಅಂದ್ರೆ ಬ್ರದರ್ ಸಿಸ್ಟರ್ಹುಡ್, ಅಂದ್ರೆ ಬೇರೆಯವ್ರನ್ನ ಭೇದ ಭಾವ ಮಾಡದೆ ಎಲ್ರೂ ಒಟ್ಟಿಗೆ ಸಮಾಧಾನದಲ್ಲಿ ಜೀವನ ಮಾಡೋದು. ಅದೇ ರೀತಿ ಅಂಡ್ ನ್ಯಾಷನಲ್ ಇಂಟಿಗ್ರಿಟಿ ಅಂದ್ರೆ ರಾಷ್ಟ್ರೀಯ ಸಮಗ್ರತೆ. ಓಕೆ, ಸೊ these are the ideologies that find the reference in the preamble. So that is nothing but ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಇದೆ ಅಂತ ಅವನು ಬ್ರೀಫ್ ಆಗಿ. ಸೊ ನಿಮಗೆ ಕಾಣಿಸುತ್ತೆ ಲೆಫ್ಟ್ ಸೈಡ್ ಅಲ್ಲಿ ದ ಒರಿಜಿನಲ್ ಪ್ರಿಯಾಂಬಲ್ ಹೆಂಗಿದೆ ಅಂತ, ಮತ್ತೆ ಸ್ವಲ್ಪ ಡಿಫ್ರೆನ್ಸಸ್ ಚೇಂಜಸ್ ಎಲ್ಲ ಮಾಡಿ, ಮೀನ್ ಇಟ್ಸ್ ಸ್ಟಿಲ್ ದ ಸೇಮ್ ವಿತ್ ಫ್ಯೂ ಥಿಂಗ್ಸ್ ಕ್ಲಿಯರ್ ಆಗಿ ಕಾಣತ್ತಾರ ಈ ಕಡೆ. ಸೊ ವಿಲ್ ರೀಡ್. ಸೊ ನಿಮ್ಗೆ ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಸೊ ಯು ಕ್ಯಾನ್ ಗೋ ಥ್ರೂ ಅಗೇನ್. The Constitution of India, Preamble. We, the people of India, having solemnly resolved to constitute India into a sovereign socialist democratic republic and to ensure that citizens have social, economic and political justice. So ಇದೊಂದು ಓತ್ ತರ, ಅಂದ್ರೆ ಜನರು ಇಲ್ಲಿರೋ ಜನರು ದಿಸ್ ಇಂಡಿಯಾ ಇಸ್ ಅ ಸೋಷಿಯಲಿಸ್ಟ್ ಸಾವರ್ನೈಟ್ ಸೋಷಿಯಲಿಸ್ಟ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ, ಜನರಿಗಾಗಿ ಜನರಿಂದಾನೇ ಈ ಗವರ್ಮೆಂಟ್
ಸೊ ಅವ್ರಿಗಾಗಿನೇ ಇರೋದು. ಆ್ಯಂಡ್ ಟು ಎನ್ಶೋರ್ ದಟ್ ಸಿಟಿಸನ್ಸ್ ಹ್ಯಾವ್ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ ಜಸ್ಟಿಸ್. ಸೊ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲ ಸೋಷಿಯಲಿ, ಎಕನಾಮಿಕಲಿ, ಪೊಲಿಟಿಕಲಿ ಜಸ್ಟಿಸ್ ಇದೆ, ನ್ಯಾಯ ಅವ್ರಿಗೆ ಸಿಟಿಸನ್ಸ್ ಆದ್ರೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದು. ಅದೇ ರೀತಿ ಫ್ರೀಡಮ್ ಆಫ್ ಥಾಟ್ ಅಂದ್ರೆ ಸ್ವತಂತ್ರ, ಅಂದ್ರೆ ಒಂದು ನಿಮ್ಮ ಒಬ್ರು ಒಂದು ಏನಂತೀರಾ, ಎಲ್ರಿಗೂ ಒಂದು ಧೈರ್ಯ ಇದೆ, ಅದೇ ರೀತಿ ಅವರಿಗೆ ಸ್ವತಂತ್ರ ಇದೆ, ಅವ್ರಿಗೆ ಏನ್ ಬೇಕೋ ಅದು ಯೋಚನೆ ಮಾಡೋ ಸ್ವತಂತ್ರ ಇದೆ. ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್. ಸೊ ನೀವು ಅವ್ರಿಗೆ ಯಾವುದೇ ರೀತಿ ಬೇಕಾದರೂ, ಯಾವುದೇ ಧರ್ಮ ಬೇಕಾದರೂ ಅವರು ಪಾಲಿಸ್ಬೋದು. ಯಾರು ಬಂದು ನೀವು ಇದು ಮಾಡಬಾರ್ದು ಅಂತ ಹೇಳೋ ಅಧಿಕಾರ ಇಲ್ಲ. ಈಕ್ವಾಲಿಟಿ ಆಫ್ ಸ್ಟೇಟಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಸೊ ಎಲ್ರಿಗೂ ಸಮಾನವಾಗಿ ಅದೇ ರೀತಿ ಕೆಲಸ ಮಾಡೋ ರೈಟ್ಸು ಇದೆ. ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ಆಲ್ ದಿ ಫ್ರೆಟರ್ನಿಟಿ, ಅಂದರೆ ಅದೇ ರೀತಿ ಎಲ್ಲರೂ ಒಟ್ಟಿಗೆ, ಅಂದರೆ ಈ ವರ್ಗಕ್ಕೆ ಮಾತ್ರ ಈ ಥರ ಪ್ರಿವಿಲೇಜ್ ಸಿಗುತ್ತೆ ಅಂತ ಅಲ್ಲ, ಈ ದೇಶದಲ್ಲಿರೋ ಎಲ್ರಿಗೂ ಸಮಾನವಾಗಿ ಎಲ್ಲ ಕಾರ್ಯಗಳು, ಕೆಲಸ ಆಗಲಿ, ಒಂದು ದೇವ್ರನ್ನ ಪೂಜಿಸೋದಾಗ್ಲಿ, ಏನೇ ಆಗಲಿ ಎಲ್ಲ ಒಟ್ಟಿಗೆ ಸಮಾಧಾನದಲ್ಲಿ ಮಾಡೋ ಥರ. ಅದೇ ರೀತಿ ಅಶೋರಿಂಗ್ ದಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್. ಎಲ್ರಿಗೂ ಒಂದೇ ರೀತಿ ರೆಸ್ಪೆಕ್ಟ್ ಕೊಡೋದಾಗ್ಲಿ, ಅದೇ ರೀತಿ ಒಂದಾಗಿ ದೇಶದಲ್ಲಿರೋ ಎಲ್ಲರೂ ಒಟ್ಟಿಗೆ ಜೀವನ ಮಾಡೋ ಒಂದು ಸಮಾಧಾನ, ಅದಕ್ಕಾಗಿ ಅಂತಾನೆ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ. ಇನ್ ಆರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ this day of November 26, 1949, we adopt, enact and give ourselves this constitution. ಓಕೆನಾ? ಸೊ ಇದೊಂದು ಬ್ರೀಫ್ ಆಗಿ ಏನು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಅದ್ರಲ್ಲಿ ಏನೇನು ಇರುತ್ತೆ ಅನ್ನೋದನ್ನ ಬ್ರೀಫ್ ಆಗಿ ಈ ಪ್ರಿಯಾಂಬಲ್ ಅಲ್ಲಿ ಹೇಳಿರೋದು. ವಾಟ್ ನೆಕ್ಸ್ಟ್? ಸೇಲಿಯಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಏನೇನು ಫೀಚರ್ಸ್ ಕಾನ್ಸ್ಟಿಟ್ಯೂಷನ್, ಏನೇನು ಫೀಚರ್ಸ್? ಫಸ್ಟ್ ಆಫ್ ಆಲ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇದು, ರಿಪಬ್ಲಿಕ್, ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್, ಸೆಕ್ಯುಲರಿಸಮ್, ಇಂಡಿಪೆಂಡೆಂಟ್ ಜುಡಿಷರಿ, universal adult franchise, election system. So these are the 7 unique features. ಇದು ಪ್ರಾಪರ್ ಆಗಿ ನೋಡ್ಕೊಳ್ಳಿ. ಇದನ್ನ ಮುಂದೆ ನಾವು ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡೋಣ. ಓಕೆ, the written constitution. So the Indian constitution is in the written form and is the lengthiest in the world. The structure, power and extent of power of 3 organs of the government such as legislature, executive, judiciary are explained. So first and foremost, ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ರಿಟರ್ನ್ ಫಾರ್ಮ್, ಬರ್ದಿರೋದು. ಇಟ್ಸ್ ನಾಟ್ ಏನಂತೀರ ಇವಾಗಿರೋ ತರ ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡೋದು ಅವಾಗಿರ್ಲಿಲ್ಲ. ಸೊ ಇದನ್ನ ಬರ್ದಿರೋದು, ಇಟ್ಸ್ ಅ ರಿಟರ್ನ್ ಫಾರ್ಮ್ ಅಂಡ್ ಇಟ್ಸ್ ಎ ಲೆಂತಿಯಸ್ಟ್. ತುಂಬಾನೇ ಏನಂತೀರ ತುಂಬಾನೇ ಲೆಂತಿ ಕಾನ್ಸ್ಟಿಟ್ಯೂಷನ್ ಅದು ಇನ್ ದಿ ವರ್ಲ್ಡ್ ಅಲ್ಲಿ. ಅದೇ ಏನಕ್ಕೆ ಅಂದ್ರೆ ಇದ್ರಲ್ಲಿ ಏನೇನಿದೆ, ಸ್ಟ್ರಕ್ಚರ್, ಪವರ್. ಸೊ ಸ್ಟ್ರಕ್ಚರ್ ಅಂದ್ರೆ ಇವಾಗ ಪ್ರೆಸಿಡೆಂಟ್ ಕೆಳಗೆ ಯಾರ್ಯಾರು ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಕಡೆ ಯಾರ್ಯಾರು ಇರ್ತಾರೆ, ಚೀಫ್ ಮಿನಿಸ್ಟರ್ ಕೆಳಗೆ ಯಾರ್ಯಾರು ಇರ್ತಾರೆ, ಅದೇ ರೀತಿ ಅವ್ರ ಪವರ್ಸ್ ಏನು, ಏನೇನ್ ಡಿಸಿಷನ್ ತಗೊಬಹುದು, ಅವರು ಇಂಡಿಪೆಂಡೆಂಟ್ ಆಗಿ ಅಂದ್ರೆ ಯಾರಿಗೂ ಕೇಳ್ಬೇಕಾಗಿಲ್ಲ ಅನ್ನೋ, ಅವ್ರೇನ್ ಆ ತರ ಯಾವ ಡಿಸಿಷನ್ಸ್ ತಗೊಬಹುದು, ಯಾವ ಡಿಸಿಷನ್ಸ್ ತಗೊಬಾರದು ಅನ್ನೋದು ಇದೆ. ಅದೇ ರೀತಿ ಎಕ್ಸ್ಟೆಂಟ್ ಆಫ್ ಪವರ್ ಆಫ್ 3 organs. ಸೊ ಗವರ್ಮೆಂಟ್ 3 organs ಮುಂಚೆ ಹೇಳಿತಾರ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷರಿ. ಲೆಜಿಸ್ಲೇಚರ್ ಅಂದ್ರೆ ಲೋಕಸಭಾ, ರಾಜ್ಯಸಭಾ, ಅಲ್ಲಿ ತಗೊಳ್ಳೋ ಡಿಸಿಷನ್ಸ್. ನೆಕ್ಸ್ಟ್ ಎಕ್ಸಿಕ್ಯೂಟಿವ್, ಅಲ್ಲಿ ತಗೊಂಡಿರೋ ಡಿಸಿಷನ್ ನ ಯಾರ್ಯಾರು ಆಕ್ಷನ್ಸ್ ತರ್ಬೋದು, ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ಈ ತರ
ಅವರು, ಮತ್ತೆ ಜುಡಿಷರಿ ಅಂದ್ರೆ ಕೋರ್ಟ್. ಸೊ ಇದು ಮೂರು ಕೂಡ ಹೇಗೆ ಅವ್ರದ್ದು ಆ ಮೂರು 3 ಆರ್ಗನ್ಸ್ ಕೂಡ ಏನೇನ್ ರೈಟ್ಸ್, ಏನೇನ್ ಪವರ್ ಇದೆ, ಯಾವ್ದು ಯಾವ ಡೆಸಿಗ್ನೇಷನ್ ಆರ್ ಯಾವ್ಯಾವ ಇವಾಗ ಪೊಲೀಸ್ ಅಂದ್ರೆ ಅವರು ಈ ಮೂರಲ್ಲಿ ಯಾರ್ ಕೆಳಗ್ ಬರ್ತಾರೆ, ಅವ್ರಿಗೆ ಯಾರು ಆರ್ಡರ್ಸ್ ಕೊಡ್ಬೋದು ಅನ್ನೋದೆಲ್ಲ ಇದೆ. There is a single constitution both for central and state governments. Therefore, the size of the constitution is big. ಸೊ ಇದು ಎಲ್ಲದಕ್ಕೂ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಆಗ್ಲಿ ಸೆಂಟ್ರಲ್ ಗವರ್ಮೆಂಟ್ ಆಗ್ಲಿ ಫುಲ್ ಇಂಡಿಯಾ ಫುಲ್ ನೇಷನ್ಗೆ ಇರೋದೇ ಒಂದು ಕಾನ್ಸ್ಟಿಟ್ಯೂಷನ್. ಸೊ ಅದಕ್ಕ ಆ ಒಂದು ಕಾರಣಕ್ಕಾಗಿ ಈ ಕಾನ್ಸ್ಟಿಟ್ಯೂಷನ್ ತುಂಬಾನೇ ದೊಡ್ಡದಾಗಿದೆ, ಎಲ್ರಿಗೂ ಒಂದೇ. ಸೊ ಯಾರ್ಯಾರಿಗೆ ಏನೇನ್ ಕಾರ್ಯಗಳು ಮಾಡಬಹುದು ಅನ್ನೋದು ಎಲ್ರಿಗೂ ಬರ್ದಿರೋ ಕಾರಣಕ್ಕಾಗಿ ತುಂಬಾ ದೊಡ್ಡ ಕಾನ್ಸ್ಟಿಟ್ಯೂಷನ್ ಆಗಿದೆ. ವಾಟ್ ಈಸ್ ನೆಕ್ಸ್ಟ್? ರಿಪಬ್ಲಿಕ್. The Constitution has declared India as a republic. In case of republican system, there is no rule of the king. Instead, the rule of elected representatives by the people. So, in case of republican system, ಅಂದ್ರೆ ರಿಪಬ್ಲಿಕನ್ ಸಿಸ್ಟಮ್ ಅಲ್ಲಿ ಏನು, there is no rule of the king, ಅಂದ್ರೆ king ರೂಲರ್ ಅಲ್ಲ ಇಲ್ಲಿ. ಆದ್ರೆ ಇನ್ಸ್ಟೆಡ್ ದೇರ್ ಇಸ್ ಅ ರೂಲ್ ಆಫ್ ದಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಬೈ ದಿ ಪೀಪಲ್. ಸೊ ಜನರು ಯಾರನ್ನ ಎಲೆಕ್ಟ್ ಮಾಡ್ತಾರೆ, ಯಾರಿಗ ಓಟ್ ಹಾಕಿ ಜಯಿಸ್ತಾರೆ, ಅವರೇ ರೂಲ್ ಮಾಡೋದು, ಅವರು ಗವರ್ಮೆಂಟ್. ಓಕೆನಾ? ಇಂಡಿಯಾ ವಿಚ್ ಹ್ಯಾಸ್ ದಿಸ್ ಕೈಂಡ್ ಆಫ್ ಪೊಲಿಟಿಕಲ್ ಸಿಸ್ಟಮ್ is known as democratic republic. So India is known as democratic republic. ಯಾಕೆ? ಜನರು ಅವ್ರವ್ರ ಗವರ್ಮೆಂಟ್ ನ ಚೂಸ್ ಮಾಡ್ತಾರೆ. ಸೊ ಅವ್ರು ಚೂಸ್ ಮಾಡೋ ಕಾರಣಕ್ಕಾಗಿ ಇಂಡಿಯಾನ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಫಂಡಮೆಂಟಲ್ ರೈಟ್ಸ್ ಅಂಡ್ ಡ್ಯೂಟೀಸ್. The Constitution guarantees 6 fundamental duties to the citizens at present. So ಒಂದೊಂದು ಸಿಟಿಸನ್ಗೂ ಫಂಡಮೆಂಟಲ್ ರೈಟ್ಸ್ ಅದ, ಬೇಸಿಕ್ ರೈಟ್ಸ್ ಅನ್ನೋ ತರ. ಸೊ ಆ ಫಂಡಮೆಂಟಲ್ ರೈಟ್ಸ್ 6 ಫಂಡಮೆಂಟಲ್ ಡ್ಯೂಟೀಸ್ ರೈಟ್ಸ್ ಅದ. ಸೊ ಇದನ್ನೆಲ್ಲ ಇನ್ನೂ ಡೀಟೇಲ್ ಆಗಿ ನೀವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಓದ್ತೀರಾ. ಓಕೆನಾ? ಸೊ ಇವಾಗ ವಿಲ್ ಜಸ್ಟ್ ಗಿವ್ ಯು ಅ ಬ್ರೀಫ್ ಇಂಟ್ರೊಡಕ್ಷನ್. The state can never pass any law that curbs these fundamental rights. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಯಾವುದೇ ಲಾನ ಡಿಸೈಡ್ ಮಾಡಕ್ಕಾಗಲ್ಲ ಇಫ್ ಇಟ್ ಇಸ್ ಗಾನ ಅದು ಅಲ್ಲಿರೋ ಜನರಿಗೆ ಎಗೇನ್ಸ್ಟ್ ಆಗಿದ್ರೆ, ಏನೇ ಒಂದು ಡಿಸಿಷನ್ ತಗೊಳ್ಳೋದಿದ್ರೆ ಸ್ಟೇಟ್ ಗವರ್ಮೆಂಟ್ ಅವರು ಅಲ್ಲಿರೋ ಜನರ ಪರವಾಗಿ ತಗೊಬೋದೇ ಹೊತ್ತು ಆ ಜನರ ಬೇಸಿಕ್ ರೈಟ್ಸ್ ವೈಲೇಟ್ ಆಗ್ತಿದ್ರೆ, ಅಂದ್ರೆ ಅವ್ರ ಪರವಾಗಲ್ಲ, ಅವ್ರ ಎಗೇನ್ಸ್ಟ್ ಆಗಿ ಹೋಗ್ತಿದೆ ಅಂದ್ರೆ ಅವು ಗವರ್ಮೆಂಟ್ ಯಾವ್ದೇ ಡಿಸಿಷನ್ ಆತರ ತಗೊಳಂಗಿಲ್ಲ. ಇನ್ ಕೇಸ್ ಆಫ್ ವೈಲೇಟೇಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ದ ಜುಡಿಷರಿ ಹ್ಯಾಸ್ ಅ ಪವರ್ ಟು ರೆಕ್ಟಿಫೈ ಇಟ್. ಸೊ ಇವಾಗ ಒಂದು ಡಿಸಿಷನ್ ತಗೊಂಡ್ಬಿಟ್ರು ಅಂತಾನೆ ಅನ್ಕೊಳ್ಳಿ. ಹಂಗ್ ತಗೊಂಡಾಗ ಓಕೆ ಐ ಗಿವ್ ಯು ಅನ್ ಎಕ್ಸಾಂಪಲ್, ಅವಾಗ ನಿಮ್ಗೆ ಏನೋ ಅರ್ಥ ಆಗುತ್ತೆ. ಸೊ ನಿಮಗೆ ಹಿಂದಿನ ಚಾಪ್ಟರ್ ಅಲ್ಲೆಲ್ಲ ಓದಿದ್ರಿ, ಇವಾಗ ದಲಿತರು ಅವ್ರು ಒಂದು ಸ್ಕೂಲ್ಗೆ ಹೋಗಕ್ ಮುಂಚೆ ಬಿಫೋರ್ ಇಂಡಿಪೆಂಡೆನ್ಸ್ ಎಲ್ಲ ಒಂದು ಸ್ಕೂಲ್ಗಾಗ್ಲಿ ದೇವಸ್ಥಾನಕ್ಕಾಗ್ಲಿ ಹೋಗಂಗಿರ್ಲಿಲ್ಲ. ಸೊ ಅದನ್ನೆಲ್ಲ ಸರಿ ಮಾಡಿ. ಸೊ ಅದೇ ರೀತಿ ಇಮ್ಯಾಜಿನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಫ್ ಅಟ್ ಆಲ್ ಹೀಗೆ ಯಾರೋ ಒಬ್ರು ಒಂದು ಸ್ಕೂಲ್ಗೆ ಹೋಗ್ಬೇಕು ಅನ್ಕೊಳ್ತಾರೆ, ಬಟ್ ಆ ಸ್ಕೂಲ್ ಅವರು ಗವರ್ಮೆಂಟ್ ಏನ್ ಅಂದ್ಬಿಡ್ತಾರೆ, ಇಲ್ಲ ಈ ಧರ್ಮದವರು ಬರಬಾರ್ದು ಅಂತ ಹೇಳಿ ಒಂದು ರೂಲ್ ಹಾಕಿದ್ರೆ ಅದು ತಪ್ಪು. ಯಾಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ವೆರಿ ಕ್ಲಿಯರ್ಲಿ ರಿಟನ್ ರೈಟ್ ಟು ಎಜುಕೇಶನ್ ಅಂತ ಇದೆ. ಸೊ ಅಲ್ಲಿ ಆಲ್ರೆಡಿ ಗವರ್ಮೆಂಟ್ ಇಲ್ಲ ಈ ಧರ್ಮಕ್ ಸೇರಿದವ್ರು ಈ ಸ್ಕೂಲ್ಗೆ ಹೋಗ್ಬಾರ್ದು, ಅವ್ರು ಓದ್ಬಾರ್ದು ಅಂತಿದ್ರೆ ಅದು ಆಲ್ರೆಡಿ ತಪ್ಪು, ಆತರ ಡಿಸಿಷನ್ ಕೊಡಂಗಿಲ್ಲ. ಹಂಗ್ ಕೊಟ್ಬಿಟ್ರು ಅಂತಾನೆ ಇಡ್ಕೊಳ್ಳಿ, ಅವಾಗ ಏನ್ ಮಾಡ್ಬೋದು, ಕೋರ್ಟ್ ಬಂದು ನೀವ್ ಮಾಡ್ತಿರೋ ತಪ್ಪು, ಈ ತರ ರೂಲು ಮಾಡಂಗಿಲ್ಲ, ಯಾಕಂದ್ರೆ ದಿಸ್ ಇಸ್ ಎಗೇನ್ಸ್ಟ್, ಇದು ಜನರ ಪರವಾಗಿಲ್ಲ ಅಂಡ್ ಅವರು ಫಂಡಮೆಂಟಲ್ ರೈಟ್ ಎಗೇನ್ಸ್ಟ್ ಆಗಿದೆ.
ಫಂಡಮೆಂಟಲ್ ರೈಟ್ ಏನು, ರೈಟ್ ಟು ಎಜುಕೇಶನ್. ಸೊ ಅದು ಅವ್ರ ಕೈಯಿಂದಾನೇ ಹೋಗ್ತಿದೆ ಅನ್ನೋ ಇದು ಬರುವಾಗ, ಸೊ ಕೋರ್ಟ್ ಹ್ಯಾಸ್ ದಿ ರೈಟ್ ಟು ಡೂ ಇಟ್. ಸೊ ದಟ್ ಇಸ್ ದ ಜುಡಿಷಿಯರಿ ಹ್ಯಾಸ್ ಎ ಪವರ್ ಟು ರೆಕ್ಟಿಫೈ ಇಟ್. ಸೊ ಅಲ್ಲಿ ಕೋರ್ಟ್ ಬಂದು ಕರೆಕ್ಷನ್ ಮಾಡುತ್ತೆ. The citizens cannot exercise their rights as per their whims and fancies. ಅಂದ್ರೆ ಸಿಟಿಸನ್, ನಾನು ಇವಾಗ ಸಿಟಿಸನ್, ನನ್ಗೆಲ್ಲ ರೈಟ್ ಇದೆ ಅಂದ್ಬಿಟ್ಟು ನನಗೆ ಇಷ್ಟ ಬಂದಿದ್ದ ತರ ಆಡೋದು ತಪ್ಪು. ಓಕೆನಾ? ದೇರ್ ಆರ್ ಸ್ಟಿಲ್ ಲಾಟ್ ಆಫ್ ಥಿಂಗ್ಸ್. ಲೈಕ್ ನೀವು ಇವಾಗ ಒಂದು ಏನ್ ಹೇಳೋದು, ಒಂದು ಬೇಸಿಕ್ ಎಕ್ಸಾಂಪಲ್ ಅಂದ್ರೆ ಓಕೆ, ಗಣೇಶ ಹಬ್ಬ ನಿಮ್ಮಲ್ಲೆಲ್ಲ ಮಾಡ್ತೀರಾ. ಸೊ ಅವಾಗ ಏನ್ ಮಾಡ್ತಾರೆ, ಎಲ್ಲಾ ಜಾಗದಲ್ಲೂ ಈ ಗಣೇಶ ಹಬ್ಬ ಅಂತಾನಲ್ಲ, ಈ ಕನ್ನಡ ರಾಜ್ಯೋತ್ಸವ, ಗಣೇಶ ಹಬ್ಬ ಏನೇ ಅನ್ಕೊಳ್ಳಿ, ಒಂದು ಇಲ್ಲ ಜಾತ್ರೆ ಅಲ್ಲೆಲ್ಲ ಇರುವಾಗ, ಇವಾಗ ಜಾತ್ರೆ ನಡೆಸುವಾಗ 3 ದಿನ ಜಾತ್ರೆ ಅಂತ ಹಿಡ್ಕೊಳ್ಳಿ. ಆ 3 ದಿನದಲ್ಲಿ ಸ್ಪೀಕರ್ಸ್ ಅಂದ್ರೆ ಜೋರಾಗಿ ಸೌಂಡ್ ಹಾಕೋದು ಅದೆಲ್ಲ ಎಲ್ರು ಮಾಡಕ್ಕಾಗಲ್ಲ. ಅದಕ್ಕೆ ಪರ್ಮಿಷನ್ ತಗೊಬೇಕು, ಗೌರ್ಮೆಂಟ್ ಇಂದ ಪರ್ಮಿಷನ್ ಬರ್ಬೇಕು, ಪೊಲೀಸ್ ಅವ್ರಿಗೆ ನೀವು ಅಲ್ಲಿಂದ ಒಂದು ಪರ್ಮಿಷನ್ ಬರ್ಬೇಕು. ಸೊ ಇವರಲ್ಲಿ ಇದು ಯಾರು ನಿಮಗೆ ಜಾತ್ರೆ ಅಂದ್ಬಿಟ್ಟು ಒಂದು ರೀಸನ್, ಈ 3 ದಿನ ಜಾತ್ರೆ ಇರುತ್ತೆ. ಸೊ ಆ 3 ದಿನ ನಮ್ಗೆ ಈ ತರ ಸೌಂಡ್ ಹಾಕ್ಬೇಕು, ದೇವ್ರದೊಂದು ಐಡಲ್ ಇಡಬೇಕು, ಅದನ್ನ ಪೂಜೆ ಮಾಡ್ತೀವಿ. ಅದೇ ರೀತಿ ಜಾತ್ರೆ ಅಂದಾದ್ಮೇಲೆ ತುಂಬಾ ಅಂಗಡಿಗಳು ಇಡ್ತೀವಿ, ತಿನ್ನೋ ವಸ್ತುಗಳೆಲ್ಲ ಇಟ್ಟು ಮಾರಾಟ ಮಾಡ್ತೀವಿ. ಇದೆಲ್ಲ ಮಾಡ್ಬೇಕು, ತುಂಬಾ ಜನ ಬಂದ್ ಸೇರ್ತಾರೆ, ಹಂಗೆಲ್ಲ ಇದ್ದು. ಸೊ ಸ್ವಲ್ಪ ಸೌಂಡ್ ಜಾಸ್ತಿ ಇರುತ್ತೆ. ನಾವು ದೊಡ್ಡ ದೊಡ್ಡ ಸ್ಪೀಕರ್ಸ್ ಇಟ್ಬಿಟ್ಟು ಹಾಡುಗಳಾಗ್ತೀವಿ ಅಂದ್ರೆ ಎಲ್ರು ಮಾಡಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಪರ್ಮಿಷನ್ ಬರ್ಬೇಕು. ಅಂಡ್ ಎಲ್ಲಾ ದಿನಾನು ಅದ್ ಮಾಡಕ್ಕಾಗಲ್ಲ. 3 ದಿನ ಆಮೇಲೆ 3 ದಿನ ಅಷ್ಟೇ ನೀವು ಅದ್ ಮಾಡಕ್ಕಾಗದು. ಓಕೆನಾ? ಸೊ ಅದಕ್ಕಿಂತ ಹೆಚ್ಚಿನ ದಿನದಲ್ಲಿ ಮಾಡಬಾರ್ದು. ಮಾಡಿದ್ರೆ ಕೋರ್ಟು, ಪೊಲೀಸು ಅವರೆಲ್ಲ ಆಕ್ಷನ್ ತಗೊಬಹುದು ನಿಮ್ ಮೇಲೆ. ಸೊ ಈ ತರಾನೇ ರೈಟ್ಸ್ ಇರೋದು. The 11 fundamental duties are there in the constitution. Again, the 11 fundamental duties ಇದೆಲ್ಲ ನಿಮಗೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡೀಟೇಲ್ ಆಗಿದೆ. ಓಕೆನಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್. ಇನ್ನು ಚಿಕ್ಕದಾಗಿ ಹೇಳ್ಬೇಕಂದ್ರೆ, ಎಲ್ಲಾ ಸಿಟಿಸನ್ಸ್ಗೂ ಎಲ್ಲಾ ರೈಟ್ಸು ಇದೆ, ಆದ್ರೆ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಬೇಕು. ಅವ್ರವ್ರಿಗೆ ಇಷ್ಟ ಬಂದಿದ್ ತರ ಯೂಸ್ ಮಾಡಕ್ ಆಗಲ್ಲ, ಬಿಕಾಸ್ ಅಲ್ಲಿ ಗವರ್ಮೆಂಟ್ ವಿಲ್ ಸ್ಟಾಪ್ ಯು. ಅದಕ್ಕಿಂತ ಕೋರ್ಟ್ ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಯು. ಓಕೆನಾ? ಸೆಕ್ಯುಲರಿಸಮ್ ಅಂದ್ರೆ ಏನು? The Constitution upholds the principle of secularism. So Constitution ಅಲ್ಲಿ ಪ್ರಿನ್ಸಿಪಲ್ ಆಫ್ ಸೆಕ್ಯುಲರಿಸಮ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. The governments are expected to make no discrimination on the basis of religion and are expected to treat all the religions equally. So secularism ಅಂದ್ರೆ ಯಾವುದೇ ಜಾತಿ ಧರ್ಮದಾಗಿರ್ಲಿ ಎಲ್ರು ಒಂದೇ ಸಮಾನದಲ್ಲಿ ನೋಡ್ಕೊಬೇಕು. ಓಕೆನಾ? ಸೊ ಗವರ್ಮೆಂಟ್ಗೆ ಅದೇ ರೂಲು, ಯಾವುದೇ ಜಾತಿ ಧರ್ಮ ಯಾವುದೇ ಏನೇ ಇದಲ್ಲಿ ಆಗಿರ್ಲಿ ಅವರು, ಆದ್ರೆ ನಿಮ್ ಎಲ್ರು ಸಮಾನವಾಗಿ ನೋಡ್ಕೊಬೇಕು. ಸೊ ನಿಮ್ಗೆ ಒಂದು ಚಿಕ್ಕ ಇದು ಹೇಳ್ಬಿಡ್ತೀನಿ. ಕಾನ್ಸ್ಟಿಟ್ಯೂಷನ್ ಅಂತ ಬಂದಿದೆ ಏನಕ್ಕೆ ಅಂದ್ರೆ, ನೀವು ನೋಡಿರ್ತೀರಾ, ನೀವು ಪ್ರೀವಿಯಸ್ ಚಾಪ್ಟರ್ಸ್ ಎಲ್ಲ ಓದಿದ್ರಲ್ಲ, ಅದ್ರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಜನರಿಗೆ ಎಷ್ಟು ಕಷ್ಟ ಆಗ್ತಿತ್ತು. ಒಂದು ಜಾತಿದಲ್ಲಿ ಊರು ಒಂದು ಜಾತಿಗೆ ಸೇರಿದವರು ಅಂದ್ರೆ ಅವ್ರನ್ನ ಆ ಒಂದು ದೇಶದಿಂದಾನೇ, ಅಂದ್ರೆ ನೀವು ಒಂದು ಜಾಗದಲ್ಲಿ ಅವ್ರು ಇರ್ತಾ ಇದ್ರೆ ಅವ್ರನ್ನೇ ಬೇರೆಯಾಗಿರ್ಸೋದು, ಅವ್ರಿಗೆ ಓದೋದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ, ಕೆಲಸ ಮಾಡಕ್ ಅವಕಾಶ ಕೊಡ್ತಿರ್ಲಿಲ್ಲ. ಸೊ ಇದೆಲ್ಲ ಆದಾಗ ಎಲ್ರು ಅಲ್ಲಿ ತುಂಬಾ ಜನ ಸೇರಿದ್ರು. ಅವರೆಲ್ಲ ಸೇರಿ ಸ್ಪೆಷಲಿ ಇದ್ದಿದ್ದು ಲೀಡರ್ಸ್ ಅವಾಗಿಂದು, ಲೈಕ್ ರಾಜೇಂದ್ರ ಪ್ರಸಾದ್ ಅವರು, BR ಅಂಬೇಡ್ಕರ್ ಅವರು. ಸೊ ಇವರೆಲ್ಲ ಸೇರ್ಕೊಂಡು ಒಂದು ಡಿಸಿಷನ್ ತಗೊಂಡ್ರು, ಕಾನ್ಸ್ಟಿಟ್ಯೂಷನ್ ಅಂತ ಮಾಡ್ತಿದೀವಿ, ಅದ್ರಲ್ಲಿ ಏನು ಯಾವ್ದೇ ಜಾತಿ ಧರ್ಮ ಆಗಿರ್ಲಿ ಯಾರಿಗೂ ಭೇದ ಭಾವ ಇಲ್ದೆ ನಾವು ನಡೆಸ್ಬೇಕು. ಎಲ್ಲಾ ಜನರು, ಅವ್ರಿಗೆ ದುಡ್ಡು ಇರ್ಲಿ ದುಡ್ಡು ಇಲ್ದೇ ಇರ್ಲಿ, ಅವ್ರಿಗೆ ಅವ್ರ ಸ್ವಂತ ಭೂಮಿ ಇರ್ಲಿ ಇಲ್ದೇ ಇರ್ಲಿ, ಅವ್ರಿಗೆ ಎಲ್ರಿಗೂ ಸಮಾನವಾಗಿ ಈಕ್ವಲ್ ರೈಟ್ಸ್ ಬರ್ಬೇಕು. ಅದಕ್ಕಾಗಿಂತಾನೆ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ದು.
ಸೊ ಅದ್ರಲ್ಲಿ ಒಂದು ಪಾಯಿಂಟ್ ಏನು, ಸೆಕ್ಯುಲರಿಸಮ್. ಅಂದ್ರೆ ನೀವ್ ಯಾವ್ದೇ ಜಾತಿ ಧರ್ಮದಾಗಿರ್ಲಿ, ನಿಮ್ನ ಎಲ್ರು ಗೌರ್ಮೆಂಟ್ ಆಗಿರ್ಲಿ, ಈ ದೇಶದಲ್ಲಿ ಯಾರೇ ಆಗಿರ್ಲಿ, ಯಾರು ನಿಮ್ನ ಭೇದ ಭಾವ ಮಾಡದೆ ಎಲ್ಲ ಸಮಾನವಾಗಿ ನಡೆಸ್ಬೇಕು ಅಂತ ಇದೆ. ಎವ್ರಿ ಸಿಟಿಸನ್ is at freedom to practice religion of his choice and faith. ಅಂದ್ರೆ ಯಾವ್ದೇ ಒಂದು ಮನುಷ್ಯ ಅವನಿಗೆ ಯಾವ ಧರ್ಮ ಇಷ್ಟವಾಗುತ್ತೋ ಆ ಧರ್ಮನ ಪಾಲಿಸೋ ರೈಟ್ ಅವನಿಗಿದೆ. The government has the authority to control the freedom to practice one's religion in the interest of public interest. So government has the authority to control the freedom to practice one's religion in the interest. So government ಒಂದೇ ಇರೋದು, ಒಂದು ಮನುಷ್ಯನಿಗೆ ಯಾವ ಧರ್ಮನ ಅವನ್ ಧರ್ಮನ ಪಾಲಿಸ್ಬೋದು, ಅವ್ರನ್ನ ಸ್ಟಾಪ್ ಮಾಡೋದಿಲ್ಲ. ಆದ್ರೆ ಯಾವ್ದು ಮಿತಿ ಮೀರಿ ಹೋಗ್ಬಾರ್ದು. ಮಿತಿ ಮೀರಿ ಹೋಗೋದು ಅಂದ್ರೆ ಇವಾಗ ನಿಮಗೆ ಒಂದು ಮನುಷ್ಯನಿಗೆ ಅವನ್ ಧರ್ಮ ಇಷ್ಟ, ಅವ್ನ್ ಮಾಡ್ಬೋದು. ಆದ್ರೆ ಅವನ್ ಬೇರೆಯವ್ರನ್ನ ಫೋರ್ಸ್ ಮಾಡಿ ನೀನ್ ಈ ಧರ್ಮನೇ ಪಾಲಿಸ್ಬೇಕು ಅಂತ ಹೇಳೋ ಅಧಿಕಾರ ಇಲ್ಲ. ಆ ಟೈಮಲ್ಲಿ ಆ ತರ ಫೋರ್ಸ್ ಮಾಡಿದ್ರೆ ಬೇರೆ ಗೌರ್ಮೆಂಟ್ ಬಂದು ಇಂಟರ್ಫಿಯರ್ ಆಗ್ತಾರೆ. So what is next? Independent judiciary. The judiciary is independent of executive and legislature and has adequate powers. Neither the government nor the parliament can interfere the functioning of judiciary. So ಇದಂದ್ರೆ ಏನು? ಜುಡಿಷರಿ ಅಂದ್ರೆ ನಾನು ಹೇಳಿದೆ ಕೋರ್ಟ್ ಅಂತ. ಸೊ ಕೋರ್ಟ್ ಅವ್ರಿಗೆ ಅವ್ರ ಫಂಕ್ಷನಿಂಗ್ ಅಂದ್ರೆ ಅವ್ರು ತಗೊಳ್ಳೋ ಡಿಸಿಷನ್ ಯಾವ್ದು ಎಕ್ಸಿಕ್ಯೂಟಿವ್ ಅಂದ್ರೆ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇವರಾಗ್ಲಿ, ಇಲ್ಲ ಲೆಜಿಸ್ಲೇಚರ್ ಲೋಕಸಭಾ ರಾಜ್ಯಸಭಾದಲ್ಲೂ ಕೂಡ ಯಾರು ಕೋರ್ಟ್ ಒಂದು ಆರ್ಡರ್ ತಗೊಳ್ತಿದ್ದಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಓಕೆನಾ? All are equal before the court of law and all have rights for justice in the principle of judiciary. So ಕೋರ್ಟ್ ಅಲ್ಲಿ ಹೋದ್ರೆ ಎಲ್ರು ಸಮ. ನೀವು ಏನಂತೀರಾ IAS ಆಫೀಸರ್ ಆಗಿರ್ಬೋದು, ಇಲ್ಲ ನೀವು ಒಂದು ಸ್ಕೂಲ್ ಟೀಚರ್ ಆಗಿರ್ಬೋದು, ಇಲ್ಲ ನೀವು ಒಂದು ಸ್ಟೂಡೆಂಟೇ ಆಗಿರ್ಬೋದು. ಆದ್ರೆ ನಿಮ್ಗೆಲ್ರಿಗೂ ಲಾ ಒಂದೇ, ಎಲ್ರು ಸಮಾನವಾಗಿ ನೋಡ್ತಾರೆ. ಯಾರು ಭೇದ ಭಾವದಲ್ಲಿ ನೋಡ್ರ ಇವರು IAS ಆಫೀಸರ್ ಸೊ ನಾವು ಇವ್ರನ್ನ ಯೋಚನೆ ಮಾಡ ಇಲ್ಲ, ಎಲ್ರು ಸಮವಾಗಿ ನೋಡ್ತಾರೆ. ಅಂಡ್ ಎಲ್ರಿಗೂ ನ್ಯಾಯ ಕೊಡ್ಬೇಕು. ಅದೇ ಕೋರ್ಟಿನ ಒಂದು ನೋಷನ್ ಇಲ್ಲ ಅವ್ರದ್ದೊಂದು ಥಾಟ್ ಏನಂದ್ರೆ ಎಲ್ರಿಗೂ ನ್ಯಾಯ ಸಿಗ್ಬೇಕು ಅನ್ನೋದೇ ಅವ್ರ, ಅದಕ್ಕಾಗಿಯೇ ಕೋರ್ಟ್ ಇರೋದು. The decision of Supreme Court is final and all are expected to adhere to it. So ಸುಪ್ರೀಂ ಕೋರ್ಟ್ ಅನ್ನೋದು ಲಾಸ್ಟ್. ಅವ್ರು ಒಂದು ಡಿಸಿಷನ್ ಹೇಳಿದ್ರೆ ಯಾರೇ ಆಗಿರ್ಲಿ ಅದನ್ನ ಪಾಲಿಸ್ಲೇಬೇಕು. ಓಕೆನಾ? ನೆಕ್ಸ್ಟ್, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ಏನು? ಯೂನಿವರ್ಸಲ್ ಅಂದ್ರೆ ಎಲ್ರು, ಆರ್ ಯೂನಿವರ್ಸಲ್ ಇಸ್ ಆಲ್ ಓವರ್ ಅನ್ನೋತರ. ಅಡಲ್ಟ್ ಅಂದ್ರೆ ಯಾರೇ 18 ವಯಸ್ಸಿಗಿಂತ ಮೇಲಿರೋರು ಅವರು ವೋಟ್ ಮಾಡ್ಬೋದು. ಓಕೆ, ಫ್ರಾಂಚೈಸಸ್ ಯು ಕ್ಯಾನ್ ಗಿವ್ ಅ ವೋಟ್. ಸೊ the system of electing representative through voting of adult members, that is 18 years and above, is called as universal adult franchisee. ಅಂದ್ರೆ 18 ವಯಸ್ಸಿಗಿಂತ ಮೇಲು ಇಲ್ಲ 18 ವಯಸ್ಸು ಆದ್ರೇನು ಅವರು ವೋಟ್ ಮಾಡ್ಬೋದು. ಅವ್ರು ವೋಟ್ ಮಾಡೋ ಅಧಿಕಾರ ಅವ್ರಿಗಿದೆ. ಅವ್ರು ಏನಕ್ಕೆ ವೋಟ್ ಮಾಡೋದು? ಅವರ ರಾಜಕಾರಣಿ ಅವ್ರಿಗೆ ಬೇಕಾಗಿರೋ ಅಧಿಕಾರಿನ ಚೂಸ್ ಮಾಡಕ್ಕೆ. ಓಕೆ, all citizens are eligible for voting without any discrimination. Then a good government comes to power. So ಎಲ್ರು ಈ ದೇಶದಲ್ಲಿರೋ ಎಲ್ಲ ಸಿಟಿಸನ್ ವೋಟ್ ಮಾಡ್ಲೇಬೇಕು. ಅವ್ರು 18 ವಯಸ್ಸಿಗಿಂತ ಮೇಲಿರೋರು ಎಲ್ರು ವೋಟ್ ಮಾಡಿದ್ರೇನೆ ಒಳ್ಳೆ ಗವರ್ಮೆಂಟ್ ಬರೋದು, ನಮಗಾಗಿ ಕೆಲಸ ಮಾಡೋ ಒಂದು ಗವರ್ಮೆಂಟ್ ಬರ್ತಾರೆ ಅಂತ. ಓಕೆ, ಅಂಡ್ ವೋಟ್ ಮಾಡೋ ಟೈಮಲ್ಲಿ ನೀವು
ಒಂದೇ ಡಿಫ್ರೆನ್ಸ್ ಬರೋದೇನಂದ್ರೆ 18ಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿರೋರು ವೋಟ್ ಮಾಡಕ್ ಆಗಲ್ಲ, ಬಟ್ ಅದಕ್ಕಿಂತ ಮೇಲ್ ವಯಸ್ಸಲ್ಲಿರೋರು ವೋಟ್ ಮಾಡ್ಲೇಬೇಕು. ಅಂಡ್ ಅವ್ರು ವೋಟ್ ಮಾಡುವಾಗ ಯಾರು ಅವ್ರನ್ನ ತಡಿಯಕ್ ಆಗಲ್ಲ. ಓಕೆನಾ, ಅವರಲ್ಲಿ ಯಾವ್ದೇ ಭೇದ ಭಾವ ಬರಲ್ಲ, ಮಾಡಂಗೂ ಇಲ್ಲ ಅವರು. ನೆಕ್ಸ್ಟ್ ಅಂಡ್ ದ ಲಾಸ್ಟ್, ಎಲೆಕ್ಷನ್ ಸಿಸ್ಟಮ್ ಅಂದ್ರೆ ಏನು? ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಡೆಮೋಕ್ರಸಿ ಇನ್ ದಿ ವರ್ಲ್ಡ್. ಇನ್ ದಿ past 7 decades, ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ 6 decades ಅಂದ್ರೆ, ಡೆಕೆಟ್ ಅಂದ್ರೆ ಒಂದು ಡೆಕೆಟ್, 1 decade is equal to 10 years. So 7 decades ಅಂದ್ರೆ 70 years. ಓಕೆನಾ? In past 7 decades, periodic elections have been conducted. The system of democracy has been adequately deep-rooted in our country. It is still a satisfactory system in spite of certain demerits. So, ಈ ಎಲೆಕ್ಷನ್ ಅಂದ್ರೆ ಏನು? ಜನರು ಅವ್ರಿಗೆ ಬೇಕಾಗಿರೋ ಗವರ್ಮೆಂಟ್ ನ ಅವ್ರು ಚೂಸ್ ಮಾಡಿ ಎಲೆಕ್ಟ್ ಮಾಡ್ತಾರೆ. ಸೊ ಅವ್ರು ಯಾರು ವೋಟ್ ಹಾಕ್ತಾರೋ, ಯಾರು ಜಾಸ್ತಿ ವೋಟ್ ಹಾಕ್ತಾರೋ ಅವರೇ ಅಲ್ಲಿರೋ ಗವರ್ಮೆಂಟ್ ಆಗ್ತಾರೆ. ಸೊ ಈ ಒಂದು ಎಲೆಕ್ಷನ್ ಸಿಸ್ಟಮ್ ಜನರಿಗೆ ಪವರ್ ಕೊಡುತ್ತೆ, ನೀವು ನಿಮ್ಮ ಅಧಿಕಾರಿಗಳನ್ನ ನೀವು ಚೂಸ್ ಮಾಡಿ ಅಂತ. ಸೊ ಹೀಗಾಗಿ ದಿಸ್ ಇಸ್ ಒನ್ ಆಫ್ ದಿ ಏನಂತೀರಾ, ಒನ್ ಆಫ್ ದಿ ಮೇನ್ ಈವೆಂಟ್ ಇನ್ ದಿ ಹೋಲ್ ಕಂಟ್ರಿ. ಈವೆಂಟ್ ಅಂದ್ರೆ ಎಲೆಕ್ಷನ್ ಆಗೋದಿರೋದ ಕಾರಣನೇ ಈ ಒಂದು ಅಧಿಕಾರಿಗಳು ನಮ್ಗೆ ಗವರ್ಮೆಂಟ್ ನ ನಾವು ಚೂಸ್ ಮಾಡ್ತಿರೋದು. ಆ ಒಂದು ಕಾರಣನೇ ಈ ದೇಶ ನಡೀತಾ ಇರೋದು. ಸೊ ಎಲೆಕ್ಷನ್ ಸಿಸ್ಟಮ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ಸೊ ಮತ್ತೆ ನ್ಯೂ ಟರ್ಮ್ಸ್ ಏನೇನ್ ಬಂತು ನೋಡೋಣ. ಡ್ರಾಫ್ಟಿಂಗ್ ಕಮಿಟಿ ಆಫ್ ಕಾನ್ಸ್ಟಿಟ್ಯೂಷನ್. ದ ಕಮಿಟಿ ಹ್ಯಾಡ್ ಪ್ರಿಪೇರ್ಡ್ ಅ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪ್ಲೇಸ್ ಇನ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ ಡಿಸ್ಕಷನ್ ಅಂಡ್ ಅಪ್ರೂವಲ್. ಸೊ ಡ್ರಾಫ್ಟಿಂಗ್ ಕಮಿಟಿ ಅಂತ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿತ್ತು. ಅದನ್ನ ಇನ್ನೂ ಅಪ್ರೂವಲ್ ಡಿಸ್ಕಷನ್ ನಡೀತಾ ಇದೆ, ಇನ್ನೊಂದು ಅಪ್ರೂವಲ್ ನಡೆಯೋದಿದೆ. ಯಾಕಂದ್ರೆ ಆ ಒಂದು ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆ ಒಂದು ಟೈಮಲ್ಲಿ ಅವಾಗಿದ್ದ ಸಿಚುವೇಶನ್ ಹೇಗಿದೆ ಅದ್ ಪ್ರಕಾರ ಎಲ್ಲ ಡ್ರಾಫ್ಟ್ ಆಗಿತ್ತು. ಇವಾಗ ಆಲ್ಮೋಸ್ಟ್ 70+ years ಆಯ್ತು ಇಂಡಿಪೆಂಡೆನ್ಸ್ ಸಿಕ್ಕಿ. ಸೊ ಇವಾಗ ಇಷ್ಟರಲ್ಲಿ ಎಷ್ಟೊಂದು ಡಿಫ್ರೆನ್ಸಸ್, ಎಷ್ಟೊಂದು ಚೇಂಜಸ್ ಆಗಿದೆ ದೇಶದಲ್ಲಿ. ಸೊ ಅದ್ರ ಪ್ರಕಾರ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಬೇಕು, ಇನ್ನೂ ಸ್ವಲ್ಪ ಆಡ್ ಮಾಡಕ್ಕಿದೆ. ಚೇಂಜಸ್ ಅಂದ್ರೆ ಆಡ್ ಮಾಡೋದು ಏನಾದ್ರೂ ಇದೆ ಅಂತ ಇದ್ರೆ ಅದನ್ನ ಅವ್ರು ಇನ್ನು ಅಪ್ರೂವಲ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಪ್ರೂವಲ್ ಇನ್ನು ಅಪ್ರೂವ್ ಆಗಿಲ್ಲ. ಸೊ ನೆಕ್ಸ್ಟ್ ಥಿಂಗ್ ಇಸ್ ಡೆಮೋಕ್ರಾಟಿಕ್, ದ ರೂಲ್ ಆಫ್ ದಿ ಪೀಪಲ್. ಡೆಮೋಕ್ರಾಟಿಕ್ ಅಂದ್ರೆ ಜನರು ಆಳೋ ಒಂದು ಪವರ್, ದಟ್ ಇಸ್ ಡೆಮೋಕ್ರಾಟಿಕ್. ಓಕೆ, ಸೊ ಗ್ರೇಟ್. ಸೊ ಇಲ್ಲಿವರೆಗೂ ನಾನು ಒಂದು ಜಿಸ್ಟ್ ಹೇಳ್ಬಿಡ್ತೀನಿ. ಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಕಾನ್ಸ್ಟಿಟ್ಯೂಷನ್ ಅನ್ನೋದು, ಬಿಕಾಸ್ ಆ ಕಾನ್ಸ್ಟಿಟ್ಯೂಷನ್ ಒಂದು ಸ್ಟಾರ್ಟ್ ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮಗೆ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ದಿರ್ತಾರೆ. ಯಾರ್ಯಾರು ಏನೇನ್ ಮಾಡ್ಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ರೈಟ್ಸ್ ಇದೆ, ಏನೇನ್ ಪವರ್ಸ್ ಇದೆ ಅಂತ. ಸೊ ಅದನ್ನ ಮೀರಿ ಯಾರು ಏನು ಮಾಡಕ್ಕೂ ಆಗಲ್ಲ. ಹಂಗೇನ ಮಾಡಿದ್ರೆ ಕೋರ್ಟ್ ಇದ್ದಾರೆ, ಕೋರ್ಟ್, ಪೊಲೀಸ್, ಎನಿಥಿಂಗ್ ಅವರೆಲ್ಲ ಹೆಲ್ಪಿಗೂ ಇರ್ತಾರೆ. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಅಂತ ಏನಕ್ಕೆ ಮಾಡಿದ್ರು, ಈ ಇಂಡಿಪೆಂಡೆನ್ಸ್ ಗಿಂತ ಮುಂಚೆ ಎಲ್ರು ಎಕ್ಸ್ಪ್ಲಾಯ್ಟ್ ಮಾಡೋದಾಗ್ಲಿ, ತುಂಬಾನೇ ಅಂದ್ರೆ ಬೇರೆ ಧರ್ಮದವರಾದ್ರೆ ಅವ್ರನ್ನ ಕಷ್ಟ ಕೊಡೋದು, ಅದೇ ರೀತಿ ಅವರು ಬೇರೆ ಅಂದ್ರೆ ಕೀಳು ಜಾತಿ ಮೇಳು ಜಾತಿ ಅಂತ ಹೇಳಿ ತುಂಬಾನೇ ಭೇದ ಭಾವ ನಡೆಸ್ತಾ ಇದ್ರು. ಇದೆಲ್ಲ ಇರಬಾರ್ದು, ಎಲ್ರೂ ಎಲ್ರಿಗೂ ಸಮವಾಗಿ ಎಲ್ಲಾ ರೈಟ್ಸ್ ಆಗ್ಲಿ, ಅದೇ ರೀತಿ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಇರ್ಬೇಕು ಅಂತ ಎಲ್ಲ ಮಾಡಿ. ಅಂಡ್ ಅದಷ್ಟೇ ಅಲ್ಲ, ಒಂದ್ ದೇಶ ನಡೆಸೋದು ಅಂದ್ರೆ ಅವ್ರಿಗೆ ಬೇಕಾಗಿರೋ ಈಕ್ವಲ್ ಅವ್ರಿ ಯಾರ್ಯಾರು ಯಾವ ಕೆಲಸ ಮಾಡ್ಬೇಕು ಅದ್ ಬಿಟ್ಟು ಬೇರೆ ಕೆಲಸ ಮಾಡಬಾರ್ದು ಅಂತಾನು ರೂಲ್ಸ್ ಬೇಕಾಗಿತ್ತು. ಸೊ ಇದೆಲ್ಲ ನೋಡಿ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದ್ರು. ಸೊ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಯಾರ್ಯಾರ್ದು ಏನೇನ್ ರೂಲ್ಸು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೆಲ್ಲ ಇದೆ, ಯಾವ್ಯಾವ ಎಲಿಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಓಕೆನಾ? ಸೊ ದಟ್ಸ್ ಇಟ್ ಫಾರ್ ದ ಡೇ.
I hope you guys understood what I was trying to explain. So, thank you so much.